ಕಾಲ ಅಂತ ಅಲ್ವಾ? ಹಾಗಾದ್ರೆ ಮಳೆಗಾಲ, ಚಳಿಗಾಲ, ಬೇಸಿಗೆ ಕಾಲ ಅಲ್ವಾ? ಹಾಗಾದ್ರೆ ಚಳಿಗಾಲದಲ್ಲಿ ಬೆಳೀತಕ್ಕಂತ ಬೆಳೆಗಳು ಯಾವುವು? ಮಳೆಗಾಲದಲ್ಲಿ ಬೆಳೀತಕ್ಕಂತ ಬೆಳೆಗಳು ಯಾವುವು? ಬೇಸಿಗೆ ಕಾಲದಲ್ಲಿ ಕಾಲ. ಈ ಮೂರು ಕಾಲಗಳನ್ನ ಇಟ್ಕೊಂಡು ನಮ್ಮ ರೈತರು ಏನಾಗ್ತದೆ, ಬೆಳೆಯನ್ನ ಬೆಳೆದು ಆರ್ಥಿಕ ಸ್ಥಿತಿಗೆ ತರತಕ್ಕಂತ ಶಕ್ತಿ ನಮ್ಮ ರೈತರಿಗೆ. ಉದಾಹರಣೆಗೆ ಚಳಿಗಾಲದಲ್ಲಿ ಎಂತ ಬೆಳೆಯನ್ನ ಬೆಳೆಯಬಹುದು? ಯಾರು ಹೇಳ್ತಾರೆ? ಚಳಿಗಾಲದಲ್ಲಿ ಯಾವ ಬೆಳೆಯನ್ನ ಬೆಳೆಯಬಹುದು? ನೀವು ಯಾರು ಏನ್ ಬೆಳೆಯಬಹುದು? ನೀವು ಹೇಳ್ತಕ್ಕಂಥವು ಎಲ್ಲವೂ ಚಳಿಗಾಲಕ್ಕಿಂತ ಮೊದಲು. ಚಳಿಗಾಲದಲ್ಲಿ ಯಾವ್ಯಾವ ತಿಂಗಳು ಬರ್ತವೆ ನೋಡೋಣ. ಚಳಿಗಾಲದಲ್ಲಿ ಯಾವ ತಿಂಗಳು ಬರ್ತವೆ ಅಲ್ವಾ? ಈಗ ಡಿಸೆಂಬರ್ ತಿಂಗಳು ಬರುತ್ತೆ, ಜನವರಿ ಬರುತ್ತೆ, ಫೆಬ್ರವರಿ ಬರುತ್ತೆ ಅಲ್ವಾ? ನೋಡಿ, ಆಮೇಲೆ ಈ ಕಳೆದ ನಂತರ ಯಾವಾಗ ಮರಣ ತೊಗಟೆ, ಆಮೇಲೆ ಸಸ್ಯಗಳ ತೊಗಟೆ ಏನಾಗ್ತದೆ, ಬಲಿಷ್ಠವಾಗ್ತಾ ಬರುತ್ತೆ, ಏನಾಗ್ತದೆ, ಹೊರಟು ಬರುತ್ತೆ. ಉದಾಹರಣೆಗೆ ನಮ್ಮ ಕೈಯಲ್ಲಿರ್ತಕ್ಕಂಥ ನಾವು ನವೆಂಬರ್ ತಿಂಗಳು ಕಳೆದ ನಂತರ ನಮ್ಮ ಕೈಯಲ್ಲಿ ನೋಡ್ಕೊಂಡಿದ್ದೀವಿ, ಏನಾಗ್ತದೆ, ಬಿಡಿತವೆ ಅಂತ ರೂಢಿಗೆ ಬಿಡಿತವೆ, ಹೊಡ್ತಾ ಬರುತ್ತೆ ಅಂತ ನಮಗೆ ಸಸ್ಯಗಳ ತೋಟ ಏನಾಗ್ತದೆ, ಬಲಿಷ್ಠವಾಗ್ತದೆ. ಅದಕ್ಕೋಸ್ಕರ ಆ ಟೈಮಲ್ಲಿ ಯಾವುದೇ ಬೆಳೆ ಬೆಳೆ ಬರಲಿಕ್ಕೆ ಸಾಧ್ಯ ಇಲ್ಲ. ನವೆಂಬರ್ ಮೊದಲನೇ ವಾರದಲ್ಲಿ ಬೆಳೆಯನ್ನ ಬಿತ್ತಬೇಕು. ನವೆಂಬರ್ ಮೊದಲನೇ ವಾರ ಕೊನೆ ವಾರದಲ್ಲಿ ಬೆಳೆ ಬಿತ್ತಿ ಮುಗಿಸ್ಬೇಕು. ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತಂದ್ರೆ ಬೆಳೆಯನ್ನ ಪೂರ್ಣವಾಗಿ ಅದನ್ನ ಕೊಯ್ಲು ಬರಕ್ಕೆ ಮತ್ತು ಎಷ್ಟು ತಿಂಗಳು ಬೇಕು? 3 ತಿಂಗಳು ಬೇಕು. ಒಂದ್ಸಲ ಅಥವಾ 2 ಸಲ ಬೆಳೆಯನ್ನ ಬೆಳಿಬಹುದು. ನೋಡಿ, ಅದನ್ನು ಯಾವ ಬೆಳಿಬೋದಪ್ಪ ಅಂದ್ರೆ ಕೋಸನ್ನ ಬೆಳಿಬಹುದು ನಾವು ಅಲ್ವಾ? ಚಳಿಗಾಲದಲ್ಲಿ ಕೋಸನ್ನ ಬೆಳಿಬಹುದು. ಅದಕ್ಕೆ ಏನಾಗಿರ್ತದೆ, ಆ ಬೆಳೆಗೆ ಚಳಿಗಾಲದ ವಾತಾವರಣ ಇರಬೇಕು. ವಾತಾವರಣ ಗೊತ್ತಾಯ್ತಾ? ಚಳಿಗಾಲದ ವಾತಾವರಣನೇ ಇರ್ಬೇಕು ಆ ಬೆಳೆಗೆ. ಅದಕ್ಕೋಸ್ಕರ ಆ ಬೆಳೆಯನ್ನು ಬಿಟ್ಟು ಬೇರೆ ಬೆಳೆಯಲಿಕ್ಕೆ ಬರಲ್ಲ. ಆ ನಂತರ ಮಳೆಗಾಲದಲ್ಲಿ ನೀವು ಯಾವ ಬೆಳೆಯನ್ನು ಬೆಳೆದ್ರು ಬೆಳಿಬಹುದು ಅಲ್ವಾ? ಮಳೆಗಾಲದಲ್ಲಿ ಯಾವ ಬೆಳೆಯನ್ನು ಬೆಳಿತೀರಿ ನೀವು? ಜೋಳ, ರಾಗಿ. ಆ ಮಳೆ ಆಶ್ರಿತ ಬೆಳೆಗಳು ಯಾವುವು? ಮಳೆ ಆಶ್ರಿತ ಬೆಳೆಗಳೇ ಬೇರೆ, ಬೇಸಿಗೆ ಬೆಳೆಗಳು ಬೇರೆ. ಅದರಲ್ಲಿ ಕಾಳು ಮತ್ತೆ ಡಿವೈಡ್ ಆಗ್ತದೆ ಅಲ್ವಾ? ಇದರಲ್ಲಿ ಚಳಿಗಾಲದಲ್ಲಿ ಕೋಸ್ ಬೆಳೆದ್ರೆ ಮಳೆಗಾಲದಲ್ಲಿ ಏನ್ ಬೆಳಿಬಹುದು? ತರಕಾರಿ, ರಾಗಿ, ಜೋಳ, ಅಕ್ಕಿ ಬೆಳಿತಾರೆ ಅಲ್ವಾ? ನೋಡಿ, ಮಳೆ ಆಶ್ರಿತ ಬೆಳೆಗಳು ಅಂತಂದ್ರೆ ರಾಗಿ ಬೆಳಿಬಹುದು, ಜೋಳ ಬೆಳಿಬಹುದು, ತರಕಾರಿ ಬೆಳಿಬಹುದು, ಹೂ ಬೆಳಿಬಹುದು ಅಲ್ವಾ? ಆರ್ಥಿಕ ಬೆಳೆಗಳನ್ನ ಬೆಳೆ ಸಾಧ್ಯ ಇಲ್ಲ. ಆರ್ಥಿಕತೆ ಬೇರೆ. ಯಾರು ಹೇಳ್ತಾರೆ ಆರ್ಥಿಕತೆ ಬೇರೆ? ಏನಂತೀನಿ ಹೇಳ. ಆರ್ಥಿಕತೆಗೆ ಎಲ್ಲರೂ ಒಂದಾಗಬೇಕು. ಆರ್ಥಿಕತೆ ಅಂದ್ರೆ ಏನು? ಆರ್ಥಿಕ ಅಂದ್ರೆ ಏನು? ಆರ್ಥಿಕತೆ ಹಣದ ಉಪಭಾಗ. ಹಣ ಇದ್ರೆ ಹೆಣ ಅಂತ ಹೇಳ್ತಾರಲ್ಲ, ಹಣ ಇದ್ರೆ ಅಂತ ಬೆಳೆಗಳನ್ನು ಬೆಳೆಯುತ್ತೆ. ಯಾವುದು? ಅಡಿಕೆ, ತೆಂಗು, ಕಾಫಿ, ಏಲಕ್ಕಿ, ರಬ್ಬರು ಅಲ್ವಾ? ಅಲ್ವಾ? ಇವೆಲ್ಲ ಹೇಳ್ತಕ್ಕಂಥದ್ದು ಆರ್ಥಿಕ ಬೆಳೆಗಳು ಅಂತ ಕರಿತೀವಿ. ಅದರಲ್ಲಿ ಬೇಸಿಗೆ ಬೆಳೆಗಳು ಬೇರೆ. ಬೇಸಿಗೆ ಬೆಳೆಗಳೇ ಬೇರೆ. ಬೇಸಿಗೆ ಬೆಳೆ ಅಂತಂದ್ರೆ ನೀವು ಯಾವ ಮುಖಾಂತರ ಬೇಸಿಗೆ ಬೆಳೆಯನ್ನು ಬೆಳಿತೀರಿ? ಬೇಸಿಗೆ ಬೆಳೆನೇ ಬೇರೆ. ಬೇಸಿಗೆ ಬೆಳೆ ಅಂದ್ರೆ ನೀರಿರ್ಬೇಕು ಅಲ್ವಾ? ಬೆಳೆನೇ ಬೇರೆ, ನೀರೇ ಬೇರೆ. ಬೇಸಿಗೆ ಬೆಳೆ ಅಂತಂದ್ರೆ ಸಾಮಾನ್ಯವಾಗಿ ನಾವು ಮಳೆ ಇಲ್ಲ, ಕೊನೆಯ ಭಾಗದಲ್ಲಿ ಯಾವುದೇ ತಿಂಗಳ ಕೊನೆಯ ಭಾಗದಲ್ಲಿ ನವೆಂಬರ್ ಡಿಸೆಂಬರ್ ಕೊನೆಯಲ್ಲಾಗಿ ಹುರುಳಿಯನ್ನ ಬೆಳಿತೀವಿ ನಾವು
ಹುಲ್ಲಿಯನ್ನು ಎಷ್ಟು ತಿಂಗಳು ಬರುತ್ತೆ? 4 ತಿಂಗಳು. 4 ಎಷ್ಟಪ್ಪ? ಎಷ್ಟು? 8. ಇನ್ನು ಉತ್ತಮವಾದ ಮನುಷ್ಯ ನಿಮಗೆ ಗೊತ್ತು ಗುಣಗಳಾಗುತ್ತೆ. ಹುಲ್ಲಿ ಬೆಳೆಗೆಲ್ಲ ಅವನು ಸರಿ ಇಲ್ಲ. ಹುಲ್ಲಿ ಬೆಳೆ 30 ದಿವಸಕ್ಕೆ ಬರುತ್ತೆ. ಎಷ್ಟು ದಿವಸ ಬರುತ್ತೆ? 30 ದಿವಸ. 30 ದಿವಸ ಬರುತ್ತೆ. ಅಂದ್ರೆ ಅಲ್ಪಾವಧಿ. ಅಂದ್ರೆ ಅಲ್ಪಾವಧಿ ಬೆಳೆ ಅಂತ ಹೇಳಿ ನಿಮ್ಗೆ ಗೊತ್ತಿಲ್ಲ. ಇದು ಅಲ್ಪಾವಧಿ ಅಂದ್ರೆ ಏನು, ದೀರ್ಘಾವಧಿ ಬೆಳೆ ಅಂದ್ರೆ ಏನು, ಬಹುವಾರ್ಷಿಕ ಅಂದ್ರೆ ಏನು, ವಾರ್ಷಿಕ ಬೆಳೆ ಅಂದ್ರೆ ಏನು, ಅದು ಫಸ್ಟ್ ತಿಳ್ಕೋಬೇಕು. ವಾರ್ಷಿಕ ಅಂದ್ರೆ ವರ್ಷದಲ್ಲಿ ಬರ್ತಕ್ಕಂಥವು. ವಾರ್ಷಿಕ ಅಂದ್ರೆ ಎಷ್ಟು? ವರ್ಷದಲ್ಲಿ ಬರ್ತಕ್ಕಂಥವು. ಬಹುವಾರ್ಷಿಕ ಅಂದ್ರೆ ಬಹಳ ವರ್ಷಗಳವರೆಗೆ ಭೂಮಿಯನ್ನ ಆವರಿಸ್ತಿರ್ತಾವ ಅಂತ ಬೆಳೆ. ಅಲ್ಪಾವರ್ಷಿಕ ಅಂತಂದ್ರೆ ಸ್ವಲ್ಪ ದಿವಸ ಇರ್ತಕ್ಕಂಥ ಬೆಳೆಗಳಿಗೆ ನಾವೆಂತ ಕರಿತೀವಿ? ಅಲ್ಪಾವಧಿ. ಫಸ್ಟ್ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಈ ಬೆಳೆಗೆ ನಾವು ಫಸ್ಟ್ ತಿಳ್ಕೊಂಡ್ರೆ ಮುಂದಿನ ಜೀವನದಲ್ಲಿ ಏನಾದರೂ ಸಾಧನೆ ಸಾಧ್ಯ. ನೀವು ಯಾವಾಗಲೂ ಶೇಂಗಾ ಹಾಕೋದು, ಯಾವಾಗಲೂ ಹುಳಿ ಹಾಕಿದ್ರೆ, ಯಾವಾಗಲೂ ಕಬ್ಬು ಹಾಕಿದ್ರೆ ಬರಲ್ಲ ಅಲ್ವಾ? ನಮ್ಮ ಭೂಮಿಗೆ ಯಾವುದು ಸೂಕ್ತವೋ ಅಂತ ಬೆಳೆಯನ್ನ ಮಾತ್ರ ಮಳೆಯಾಶ್ರಿತ ಬೆಳಿಬೇಕು ಅಲ್ವಾ? ಅದಕ್ಕೆ ನೀರನ್ನ ಉಪಯೋಗಿಸಿಕೊಂಡು ಬೇಸಿಗೆ ಬೆಳೆಯನ್ನು ಬೆಳಿಬಹುದು. ಆದ್ರೆ ಅದೇ ಬೇಸಿಗೆಯಲ್ಲಿ ಹುಲಿ ಬೆಳಿಬಹುದು. ನಾವು ಏನ್ ಬೆಳಿಬಹುದು? ಎಷ್ಟು ದಿವಸ ಬರುತ್ತೆ? 60 ರಿಂದ 70 ದಿವಸವರೆಗೆ ಭೂಮಿಯನ್ನ ಬಿಟ್ಟು ತೊಲಗುತ್ತೆ. ಭೂಮಿ ಅಂದ್ರೆ ಭೂಮಿ ತೊಲಗಲು ಅಂತ ನಾವು ಅದನ್ನ ಕೇಳ್ತೀವಿ, ಕಾಳು ತಗೊಂತೀವಿ. ಉತ್ತಮವಾದ ಮೇವು ಬರುತ್ತೆ, ಉತ್ತಮವಾದ ಕಾಳು. ಅಂದ್ರೆ ಇದನ್ನೇಂತ ಕರಿತೀವಿ? ಇದು ಎಂತ ಕಾಳು ಅಂತ ಕರಿತೀವಿ? ಹುರುಳಿ ಕಾಳು. ಇದು ಬೇಳೆ ಕಾಳು ಅಂತ ಕರಿತೀವಿ. ಅಷ್ಟೇ ಅಲ್ಲ, ಇದು ಮೊಳಕೆ ಕಾಳು ಅಂತ ಕರಿತೀವಿ ಅಲ್ವಾ? ಕಡ್ಲೆ ಬೇಸಿಗೆಗಾಲ ಕಡ್ಲೆ ಬೆಳೀತಾರೆ. ಕಡ್ಲೆ ಅದಕ್ಕೆ ವಾರ್ಷಿಕ ಬೆಳೆ, ದ್ವಿವಾರ್ಷಿಕ ಬೆಳೆ, ಬಹುವಾರ್ಷಿಕ ಬೆಳೆ ಮತ್ತು ಅಲ್ಪಾವಧಿ ಇದರಲ್ಲಿ ಮತ್ತೆ ಡಿವೈಡ್ ಆಗ್ತವೆ. ಅದಕ್ಕೋಸ್ಕರ ನಾವೇನ್ ಕರಿತೀವಿ ಅಂತ ಹೇಳಿದ್ರೆ, ಅವು ಯಾವುವನ್ನ ನಾವು ದ್ವಿವಾರ್ಷಿಕ ಅಂತ ಕರಿತೀವಿ, ದ್ವಿವಾರ್ಷಿಕ ಅಂತ ಕರಿತೀವಿ. ಒಂದು ಬೆಳೆಯ ನಂತರ ಮತ್ತೊಂದು ಬೆಳೆಯನ್ನ ಬೆಳೆಯೋದಕ್ಕೆ ದ್ವಿವಾರ್ಷಿಕ ಅಂತ ಕರಿತೀವಿ. 3 ಬೆಳೆ ಬೆಳೀತಾರೆ, ಒಂದು ಬೆಳೆ ಅಂದ್ರೆ ಅದನ್ನ ಯಾಕೆ ನೋಡಿ, ಉದಾಹರಣೆಗೆ ಎಳ್ಳು ಹಾಕ್ತೀವಿ. ನಾವು ಎಳ್ಳು ಹಾಕಿದ ನಂತರ ನಾವೇನ್ ಮಾಡ್ತೀವಿ? ರಾಗಿ ಬಿಡ್ತೀವಿ, ಇಲ್ಲ ಹುರುಳಿ ಬಿಡ್ತೀವಿ. ಈ ಎಳ್ಳಿನ ಬೆಳೆಯನ್ನ ಹಾಕಿ ಈ ಬೆಳೆಯನ್ನ ಹಾಕ್ಬೋದು, ಇದಕ್ಕೆ ರಿಲೇ ಬೆಳೆ ಅಂತ ಕರೀತಾರೆ. ಇದಕ್ಕೆ ರಿಲೇ ಬೆಳೆ ಅಂತ ಕರೀತಾರೆ. ಯಾಕೆ ಅಂತ ಹೇಳಿದ್ರೆ ತನ್ನಷ್ಟಕ್ಕೆ ತಾನೇ ಗೊಬ್ಬರವನ್ನ ಮಾಡ್ತಿರುತ್ತೆ. ಯಾವುದು? ಭೂಮಿ. ಸೊಪ್ಪುತ್ತಲ್ಲ, ಹುಲ್ಲಿ ಸೊಪ್ಪೇನೆ ಆಗುತ್ತೆ, ಕಾಡಿನ ಮೇಲೆ ಸೊಪ್ಪೆಲ್ಲ ಉದುರುತ್ತೆ. ತನ್ನಷ್ಟಕ್ಕೆ ತಾನೇ ಗೊಬ್ಬರವನ್ನ ಮಾಡ್ತಿರ್ತಾ ಹೋಗುತ್ತೆ. ಅದಕ್ಕೋಸ್ಕರ ಈ ಬೆಳೆ ಏನಿರುತ್ತೆ ಮೇಲೆ ಉಳುಮೆ ಆಗ್ತಾರೆ, ರಾಗಿ ಆಗ್ತಾರೆ ಅಲ್ವಾ? ಆದ ನಂತರ ರಾಗಿ ಒಳಗೆ ತೊಗರಿ ಹಾಕ್ತೀವಿ ನಾವು ಅಲ್ವಾ? ತೊಗರಿ ಅಕ್ಕಿ ಹಾಕ್ತೀವಿ. ಆ ತೊಗರಿ ಅಕ್ಕಿ ಹಾಕೋ ಉದ್ದೇಶ ಅಂತ ಹೇಳಿದ್ರೆ, ಹಿಂದಿನ ಜನ ಏನ್ ಮಾಡ್ತಾರೆ ಹೇಳಿದ್ರೆ, ಗೊಬ್ಬರವನ್ನ ಕಮ್ಮಿ ಹಾಕಿದ್ರು ನಾವು ತೊಗರಿಯಲ್ಲಿ ನಾವು ಫಲವತ್ತತೆಯನ್ನು ಕೊಡ್ತೀವಿ. ಅದಕ್ಕೋಸ್ಕರ ಏನ್ ಮಾಡ್ತದೆ ಅಂದ್ರೆ, ರಾಗಿ ಒಳಗೆ ತೊಗರಿಯನ್ನು ಹಾಕಿದ್ರು. ಇದಕ್ಕೋಸ್ಕರ ನಮ್ಗೆ ಏನ್ ಮಾಡ್ಬೋದು? ತೊಗರಿನೂ ಬಂದಾಗದು, ರಾಗಿಯೂ ಸಹ ಬಂದಾಗದು ಅಲ್ವಾ? ಈಗೇನ್ ಮಾಡ್ತಾರೆ ಅಂತ ಹೇಳಿದ್ರೆ, ಮೆಕ್ಕೆಜೋಳದೊಳಗೆ ಅವರೇ ಅಕ್ಕಿ ಹಾಕ್ತಾರೆ ಅಲ್ವಾ? ಅವರೇ ಹಾಕ್ತಾರೆ. ತನ್ನಷ್ಟಕ್ಕೆ ತಾನೇ ಅದು ಬೆಳೆಯನ್ನ ಗೊಬ್ಬರವನ್ನ ಅವಲಂಬಿಸ್ತಾ ಹೋಗುತ್ತೆ ಬೆಳೆ. ನೀವೇನ್ ಮಾಡ್ತೀರಾ? ತೆನೆ ಕಿತ್ಕೊಳ್ತೀವಿ, ತೆನೆ ಮುರ್ಕೊಳ್ತೀವಿ. ಮುರ್ಕೊಂಡ ತಕ್ಷಣ ಆ ಸಪ್ಪೆ ಎಲ್ಲ ಏನ್ ಮಾಡ್ತೀವಿ? ಬಾಣಲೆಯಲ್ಲಿ ಮುಗಿಸ್ತಾ ಹೋಗ್ತಾರೆ. ತನ್ನಷ್ಟಕ್ಕೆ ತಾನೇ ಗೊಬ್ಬರವನ್ನ ನಾವೇ ಮಾಡ್ಕೊಳ್ತಾ ಇರ್ತೀವಿ. ಇವೆಲ್ಲ ಎಂತ ಬೆಳೆಗಳಿಲ್ಲವೇ? ಇವೆಲ್ಲ ಎಂತ ಬೆಳೆ? ಮಳೆ ಆಶ್ರಿತ ಬೆಳೆಗಳು. ಬೇಸಿಗೆ ಬೆಳೆ ಬೇರೆ, ಮಳೆಗಾಲದ ಬೆಳೆ ಬೇರೆ, ಮತ್ತೆ ಚಳಿಗಾಲದ ಬೆಳೆ ಬೇರೆ. ನೋಡಿ, ಚಳಿಗಾಲದಲ್ಲಿ ಸೊಪ್ಪನ್ನ ಬೆಳೆ ಸಾಕಿಲ್ಲ ಆಗುತ್ತಾ? ಸಿದ್ದಕ್ಕೆ ಏನಾರೇ ಹಾಕಿ
ಚೆನ್ನಾಗಿ ನೀರು ಬಿಟ್ರೆ ಸೀದಾ ಬರ್ತದ ಟೊಮೊಟೊ ಆಗಿ ಸೊಪ್ಪೆಲ್ಲ ಕೊಳ್ತು ಹೋಗ್ತಾರೆ ಅಲ್ವಾ? ಆ ಕೊಳ್ತೋದ್ರಿಂದ ಏನ್ ಮಾಡ್ತು ಅಂತಂದ್ರೆ ಆ ವೇಳೆಯಲ್ಲಿ ಆ ಸೊಪ್ಪನ್ನ ಹಾಕ್ಲಿಕ್ಕೆ ಹೋಗಲ್ಲ. ಅದಕ್ಕಿಂತ ಮುಂಚಿತವಾಗಿ ಸೊಪ್ಪನ್ನ ಎಲ್ಲಾ ಕಾಲದಲ್ಲೂ ಬೆಳಿಬಹುದು, ಎಲ್ಲಾ ಕಾಲದಲ್ಲೂ ನಾವು ನೀರನ್ನ ಕೊಡ್ಬೋದು. ಆದ್ರೆ ನೀರು ಕೊಡೋದಕ್ಕಿಂತ ಮೊದಲು ನಾವೇನ್ ಮಾಡ್ಬೇಕು, ಯೋಚನೆ ಮಾಡ್ಬೇಕು. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ನಾವಿನ್ನ ಯಾವ್ಯಾವ ಬೆಳೆಯನ್ನ ಬೆಳಿಬೇಕು. ಹಾಗಾದ್ರೆ ದ್ವಿವಾರ್ಷಿಕ ಅಂದ್ರೆ ಅರ್ಥ ಮಾಡ್ತೇವೆ. ದ್ವಿವಾರ್ಷಿಕ ಅಂದ್ರೆ ಏನು? ಒಂದು ಭೂಮಿಯಲ್ಲಿ ಹೆಚ್ಚಕ್ಕಿಂತ ಎರಡು ಬೆಳೆಯನ್ನ ಬೆಳೆಯುವುದು ದ್ವಿವಾರ್ಷಿಕ ಅಂತ ಕರೀತಾರೆ. ಒಂದಕ್ಕಿಂತ ಎರಡು ಅಲ್ವಾ? ಹಾಗಾದ್ರೆ ಅಲ್ಪಾವಧಿ ಅಂತ ಹೇಳಿದ್ರೆ ಒಂದೇ ಭೂಮಿಯಲ್ಲಿ ಸ್ವಲ್ಪ ದಿನಗಳನ್ನು ತೆಗೆದುಕೊಂಡು ಹೆಚ್ಚು ಲಾಭವನ್ನ ಕೊಡ್ತಕ್ಕಂಥ ಬೆಳೆ ಅಂತ ಕರಿತೀವಿ ಅಲ್ಪಾವಧಿ. ಹಾಗಾದ್ರೆ ದೀರ್ಘಾವಧಿ ಅಂದ್ರೆ ಒಂದೇ ಭೂಮಿಯಲ್ಲಿ ಅನೇಕ ವರ್ಷಗಳವರೆಗೆ ಆ ಭೂಮಿನ ಅವಶ್ಯಕತೆ ಇರುತ್ತೆ. ಆ ನಂತರ ಏನ್ ಮಾಡುತ್ತೆ, ಹೆಚ್ಚಿನ ಲಾಭವನ್ನು ಕೊಡ್ತಾ ಹೋಗುತ್ತೆ. ಅಂತವಕ್ಕೆ ಅಂತ ಕರಿತೀವಿ ದೀರ್ಘಾವಧಿ ಅಂತ ಕರಿತೀವಿ. ಬಹುವಾರ್ಷಿಕ ಅಂತ ಕರಿತೀವಿ. ಬಹುವಾರ್ಷಿಕ ಅಂದ್ರೆ ಏನು? ಬಹಳ ವರ್ಷಗಳು. ಸಾಮಾನ್ಯವಾಗಿ ಒಂದು ತೆಂಗಿನ ಮರ ಹಾಕಿದ್ರೆ 100 ಅತ್ಯಂತ 4 ತಲೆಯನ್ನ ಕಳೆಯುತ್ತೆ. 4 ತಲೆಯನ್ನ ಅವನ ತಲೆ ಅಲ್ಲ, ಅವನು ಮತ್ತ ಅವನ ಅವರಪ್ಪ ಅವನು ಅಲ್ವಾ, ಅವನು ಸಾಯೋವರೆಗೂ ಆ ತೆಂಗಿನ ಮರ ಎತ್ತಿ ಹೋಗ್ತಾನೆ. ತನ್ನಷ್ಟಕ್ಕೆ ತಾನೇ ಮರ ಬೆಳಬೇಕು. ಮರ ಹೆಂಗ್ ಬಿಡುತ್ತೆ ಅಂತ ರೋಗ ತುತ್ತಾಗಬೇಕು. ನೋಡಿದ್ರೆ ನೀವು ಗರೆಯನ್ನ ಮಾತ್ರ, ಟಂಡಿಯನ್ನ ಮಾತ್ರ ಬಿಟ್ಟು ಹೋಗ್ತಾ ಇರುತ್ತೆ. ಟಂಡಿ ಎಲ್ಲ ಹಂಗೆ ಇರ್ತವೆ. ಆ ತಿಳಿ ಅಂಶ ಎಲ್ಲ ತಿಂದು ಹುಳ ಸಾಯ್ತಾ ಇರುತ್ತೆ. ಅದು ರೋಗ ಅಲ್ವಾ? ಅದೊಂಥರ ಹೆಂಗೆ ಅಂತಂದ್ರೆ ಕ್ಯಾನ್ಸರ್ ಇರ್ತಂಗದ ಸಸ್ಯಗಳಿಗೆ. ಈ ಬೆಳೆಯನ್ನ ಬೆಳೀತಾ ಹೋಗ್ತೀವಿ. ಹಾಗಾದ್ರೆ ಅದ ಋತುಮಾನಕ್ಕೆ ಅನುಗುಣವಾಗಿ ವಿವಿಧ ಸಸ್ಯಗಳನ್ನು ಅಭಿವೃದ್ಧಿ ಮಾಡಬಹುದು. ಋತುಮಾನಕ್ಕೆ, ಚಳಿಗಾಲಕ್ಕೆ, ಬೇಸಿಗೆ ಕಾಲಕ್ಕೆ ಇವೆಲ್ಲವನ್ನು ನಾವು ಡಿವೈಡ್ ಮಾಡ್ಕೊಂಡು ಬೆಳೆಗಳನ್ನ ಬೆಳೀತಾ ಹೋಗ್ತೀವಿ. ಹಾಗೆ ಅಂತಂದ್ರೆ ತೋಟಗಾರಿಕೆ ಬೆಳೆಗಳನ್ನ 3 ಭಾಗ ವರ್ಗೀಕರಿಸಲಾಗಿದೆ. ಎಷ್ಟು ಭಾಗ? 3 ಭಾಗ. 3 ಭಾಗ ಅಂದ್ರೆ ಯಾವ ಬೆಳೆ? 3 ಭಾಗ ಅಂದ್ರೆ ಯಾವ? ಅದೇ ಎಷ್ಟು ಭಾಗ? 4 ಭಾಗ. ಇಲ್ಲ, ವಾರ್ಷಿಕ ಬೆಳೆಗಳು, ದ್ವಿವಾರ್ಷಿಕ ಬೆಳೆಗಳು, ಬಹುವಾರ್ಷಿಕ ಬೆಳೆಗಳು. ವಾರ್ಷಿಕ ಅಂದ್ರೆ ಏನು? ವರ್ಷದಲ್ಲಿ ಆಗತಕ್ಕಂಥ ಬೆಳೆಗಳು. ದ್ವಿವಾರ್ಷಿಕ ಅಂತಂದ್ರೆ ಒಂದೇ ಜಮೀನಿನಲ್ಲಿ 2 ಅಥವಾ ಹೆಚ್ಚಿಗಿಂತ ಬೆಳೆಯನ್ನು ಬೆಳೆಯೋದು. ಬಹುವಾರ್ಷಿಕ ಬೆಳೆ ಅಂತಂದ್ರೆ ಬಹಳ ದಿನಗಳಲ್ಲಿ ಇರ್ತಕ್ಕಂಥ. ಅದು 3 ಭಾಗವನ್ನು ವಿಂಗಡಿಸ್ತದೆ. ಆದ್ರೆ ಹೇಳಿ ನಿಮಗೆ ಕಾಲನೇ ಬೇರೆ, ವಾರ್ಷಿಕವಾಗಿ ಬೆಳೆಸತಕ್ಕಂಥದ್ದು ಅಂತ ತಿಳ್ಕೊಂಡ್ರೆ ಈ ಜೀವನದಾಗ ಯಾರು ಹೇಳ್ಕೊಡೋದಿಲ್ಲ. ಯಾಕೆಂತಂದ್ರೆ ಇದು ಅರ್ಥ ಮಟ್ಟಿಗೆ ಶಕ್ತಿ ಅಷ್ಟೇ ಇರಬೇಕು. ಇಲ್ಲಿ ನಾಳೆ ಕೇಳಾರ ನೀವು ಹೋದ್ರೆ ನೀವು ಮನೆಯಲ್ಲಿ ನಿಂತ್ಕೊಂಡ್ರೆ ಯಾವ ಗೊಬ್ಬರ ಹಾಕಿದ್ರು ಗೊತ್ತಿರಲ್ಲ. ದೇಹಕ್ಕೆ ಯೂರಿಯಾ ಹಾಕಿರ್ತಾ ಬರಕ್ ಸಾಧ್ಯ ಇಲ್ಲ. 16 ಇಲ್ಲ, ಅಲ್ವಾ? ಹಂಗೆ ಅದೇ ಗೊಬ್ಬರವನ್ನ ಮಿಶ್ರಣ ಮಾಡಿ ಹಾಕೋದು, ಲಿಕ್ವಿಡ್ ಬಂದಿದೆ. ಅದಕ್ಕೋಸ್ಕರ ಈ ಗೊಬ್ಬರಗಳನ್ನ ಕೊಡ್ಬೇಕಾದ್ರೆ ಬೆಳೆಗಳ ಅನುಸಾರವಾಗಿ ಸಹ ನಾವು ಗೊಬ್ಬರ ಕೊಡಬೇಕಾಗತ್ತೆ. ದ್ವಿವಾರ್ಷಿಕ ಮತ್ತೆ ಬಹುವಾರ್ಷಿಕ. ಹಾಗಾದ್ರೆ ನಾವು ಇಲ್ಲಿ ಏನೇ ಬೆಳೆಗಳನ್ನ ಬೆಳಿಬಹುದಪ್ಪ ಅಂತಂದ್ರೆ ವಾರ್ಷಿಕ ಬೆಳೆ, ತರಕಾರಿಗಳನ್ನ ಬೆಳಿಬಹುದು. ಏನ್ ಬೆಳಿಬಹುದು? ವಾರ್ಷಿಕ ಬೆಳೆಗಳಲ್ಲಿ ತರಕಾರಿಗಳನ್ನು ಬೆಳಿಬಹುದು. ಅವು ಯಾವ ಅಂತ ಹೇಳಿದ್ರೆ ಸೊಪ್ಪು ಬೆಳೆಯನ್ನು ಬೆಳಿಬಹುದು, ಹೂವಿನ ಬೇಸಾಯ ಮಾಡಬಹುದು. ಗೊತ್ತಾ? ಮತ್ತೆ ಇದು ನಮ್ಮ ಶಾಲೆಗೆ ಬೇಕಾಗಿರ್ತಕ್ಕಂಥ ತರಕಾರಿಗಳನ್ನ ಬೆಳೆಸಬಹುದು. ಟೊಮೊಟೊ, ಬೆಂಡೆ ಅಲ್ವಾ, ಚವಳಿಕಾಯಿ ಗಿಡಗಳು ಅಲ್ವಾ, ಹೇಳ್ತಾರೆ. ಆಮೇಲೆ ಹೇಳ್ತೀವಿ ಈಗ ಸ್ವಲ್ಪ ಕ್ಲಾಸ್ ಮುಗಿಬೇಕು, ಅರ್ಥ ಮಾಡ್ಕೊಂಡ್ರೆ ಇಂಥ ಬೆಳೆಗಳನ್ನ ಬೆಳಿಬಹುದು. ಬದನೆ ಗಿಡಗಳನ್ನು ನೋಡಿ, 1 ವರ್ಷ ಬೆಳೆಯನ್ನ ಬದನೆ ಹಾಕಿದ್ರೆ, 1 ಗಿಡವನ್ನು ಹಾಕಿದ್ರೆ ಅದು 7 ರಿಂದ 10 ವರ್ಷಗಳು ಬದನೆಗಳ ಭೂಮಿಯ ಮೇಲೆ ಬದನೆ ಗಿಡ ಹಂಗೆ ಬೆಳಕತ್ತ ಹೋಗಿ 10 ವರ್ಷ ಅದರ ಮೇಲೆ ಕಟ್ಕೊಳ್ತಾ ಹೋದ್ರೆ ಒಂದೇ ಬದನೆ ಗಿಡದಲ್ಲಿ ಅನೇಕ 1 ಕೆಜಿ ಸುಮಾರು 10 ಕೆಜಿ ಬದನೆಕಾಯಿ ಸಿಗ್ತಾ ಹೋಗಿ ವಾರ ಅಂತ ಬದನೆ ಗಿಡಗಳು ಇದ್ದಾವೆ. ಆಮೇಲೆ ಒಂದೇ ಮಾವಿನ ಗಿಡದಲ್ಲಿ
ಅನೇಕ ತರದ ಮಾವಿನಕಾಯಿಗಳನ್ನು ನಾವು ಹಣ್ಣನ್ನು ತಿನ್ನುವ ಶಕ್ತಿ ಒಂದು ಮಾವಿನದಲ್ಲಿ ಇದೆ. ಈ ಧಾರವಾಡ ಯೂನಿವರ್ಸಿಟಿಗೆ ಹೋದ್ರೆ ಒಂದೇ ಮಾವಿನದಲ್ಲಿ ಅನೇಕ ಜಾತಿಯ ಮಾವಿನ ಹಣ್ಣುಗಳನ್ನು ನಾವು ಸಂಗ್ರಹ ಮಾಡುವ ಶಕ್ತಿ ಇದೆ. ಅಲ್ಲಿ ಸಂಗ್ರಹ ಮಾಡಿದರೆ ಇಂಥವುಗಳನ್ನ ಬೆಳೆಯನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ವಾರ್ಷಿಕ ಬೆಳೆಗಳು ಅಂತ ಕರಿತೀವಿ. ಏನ್ ಬೆಳೆಬಹುದು? ತರಕಾರಿ ಬೆಳೆಗಳು, ಮತ್ತೆ ಸೊಪ್ಪು ಬೆಳೆಗಳು, ಹೂವಿನ ಬೆಳೆಗಳು ಅಲ್ವಾ? ಇವು ಮಾತ್ರ ನಾವೇನ್ ಬೆಳಿಬಹುದು? ವಾರ್ಷಿಕ ಬೆಳೆಗಳಾಗಿ ಬೆಳಿಬಹುದು. ನೆಕ್ಸ್ಟ್ ದ್ವಿವಾರ್ಷಿಕ ಬೆಳೆ ಅಂದ್ರೆ ಏನು? ಹಣ್ಣಿನ ಬೇಸಾಯ, ಹಣ್ಣನ್ನು ಮಾಡುವುದು ಬೆಳೆಯುತ್ತಾನೆ. ಉದಾಹರಣೆ ಪಪ್ಪಾಯಿ. ಪಪ್ಪಾಯಿಯನ್ನ ನಾವು ಯಾರು ಎಲ್ಲೂ ಹಾಕಿರಲ್ಲ, ಎಲ್ಲೋ ಬದುಗಳ ಜಮೀನಲ್ಲಿ ಹುಟ್ಟುತ್ತೆ ಅಥವಾ ಇತ್ತುಗಳಲ್ಲಿ ಹುಟ್ಟುತ್ತೆ ಅಥವಾ ಈ ಮನೆ ಹಿಂಗ್ ಹುಟ್ಟಬಹುದು ಅಲ್ವಾ? ಯಾವುದೋ ಒಂದು ಅಕ್ಕಿ ಹಿತ್ತಲು ಹಾಕಿಬಿಟ್ಟು ಆ ಬೇರೆ ಒಳಗಡೆ ಬೆಳೆದಂತೆ ನೀವು ಎಲ್ಲೋ ನೋಡಿರಲ್ಲ, ಅದು ಚೆನ್ನಾಗಿ ಕಾಯಿ ನಡ್ಕೊಂತ ಹೋಗುತ್ತೆ. ಅದೇನ್ ಮಾಡುತ್ತೆ? ನೀವು ಅಲ್ವಾ? ಅದೇ ನೀವಾಗಿರೋ ಅದು ಪಪ್ಪಾಯಿ ಸಸ್ಯದ ಕಾಂಡ ಇದೆಯಲ್ಲ, ಯಾವಾಗ ಏನಾಗಿರ್ತದೋ ಮೃದು ಕಾಂಡದಿಂದ ಕೂಡಿರುತ್ತೆ. ಮೃದು ಕಾಂಡ ಇದಕ್ಕಿದ್ರೆ ಅದು ಮುಟ್ಟಿದ್ರೆ ಇದಕ್ಕೆ ಸಸ್ಯಗಳೇ ಹಾಗೆ ಮನೆ ಹೋಗ್ತಕ್ಕಂಥ ಸಂಗತಿ ಅದು. ಟೊಮೆಟೊ ಸಸ್ಯ ನೋಡಿದಿರಲ್ಲ, ಟೊಮೆಟೊ ಸಸ್ಯ ಇಡಕ್ ಹೋದ್ರೆ ಅದು ಅಲ್ಲಿಗೆ ಇಟ್ಟಾಗುತ್ತೆ, ಜಾಸ್ತಿಯಾಗಿ ನಿಂತಿದ್ರೆ ಅಲ್ಲೇ ಸತ್ತೋಗುತ್ತೆ ಅಲ್ವಾ? ಹಾಗೆ ಈ ಪಪ್ಪಾಯಿಗಳು ಅಷ್ಟೇ. ಅದಕ್ಕೋಸ್ಕರ ಇವನ್ನ ಬೆಳೆ ನಾವು ಹೆಚ್ಚಿಗೆ ಪ್ರೋತ್ಸಾಹ ಹೋಗಬೇಕು ನೋಡಿ. ಹಾಗೆ ದ್ವಿವಾರ್ಷಿಕ ಬೆಳೆ ಅಂತ ಹೇಳಿದ್ರೆ ಅನ್ಯ ಬೆಳೆಯಾದ ಬಾಳೆ ಬೆಳೆಯುವುದು, ಬಾಳೆಯನ್ನ ಬೆಳಿಬಹುದು, ಪಪ್ಪಾಯನ್ನ ಬೆಳಿಬಹುದು, ಮತ್ತೆ ಇನ್ನೂ ಹೆಚ್ಚಿನ ಹೂಗಿಡಗಳನ್ನು ಬೆಳೆಸಬಹುದು ನಾವು. ಉದಾಹರಣೆಗೆ ಒಂದು ಕನಕಾಂಬರ ಸಸ್ಯ ಹಾಕಿದ್ರೆ ಅದು ಸುಮಾರು ವರ್ಷಗಳವರೆಗೆ ಆ ಕಡ್ಡಿ ಇರುತ್ತೆ. ಆ ಕನಕಾಂಬರ ಹೂವಿನ ಗಿಡದ ಮೇಲೆ ಬೇಸಿಗೆ ಕಾಲದಲ್ಲಿ ನೀರನ್ನು ಹಾಕಿದ್ರೆ ಪಟಾಕಿ ಹೊಡೆದಾಗ ಆಗ್ತಾ ಇರುತ್ತೆ, ಎಲ್ಲ ಬೀಜಗಳು ಸಿಗ್ತಾ ಹೋಗ್ತದೆ. ಪಟ್ 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 ಅಂತ ಸಿಗ್ತದೆ. ನೀವು ನೋಡಿ, ನೀವು ಸಾಮಾನ್ಯವಾಗಿ ಕನಕಾಂಬರ ಗಿಡ ಹಾಕಿ ಬೇಸಿಗೆ ಕಾಲದಲ್ಲಿ ಆ ಗಿಡದ ನೀರು ಹಾಕಿದ್ರೆ ಹಿಡಿತಾ ಹೋಗುತ್ತೆ. ಆದ್ರೆ ಕನಕಾಂಬರ ವಿಶೇಷತೆನೇ ಬೇರೆ, ಮಲ್ಲಿಗೆ ಹೂವಿನ ವಿಶೇಷತೆನೇ ಬೇರೆ. ಅವನು ಸಹ ನಾವು ಈ ದ್ವಿವಾರ್ಷಿಕ ಬೆಳೆಗಳನ್ನು ಬೆಳೆಯಬಹುದು. ಕನಕಾಂಬರ ಹೂವು ಸುಮಾರು ತಗನೇಬಹುದು, ಮಲ್ಲಿಗೆ ಹೂವು ತಗಲಾಕ ನೋಡಿ ನೀವು ಕೇಳಿದ್ರೆ ನೀವು ಸುಮಾರು ಸಂಗನೆ ಅದು ಯೂಸ್ ಮಾಡ್ತಾ ಹೋಗ್ಬೋದು ಅಲ್ವಾ? ಹಬ್ಬ ಇಟ್ಟು ಅದನ್ನ ಬಳಸ್ತಾ ಹೋಗ್ಬೋದು ನೋಡಿ. ಅದಕ್ಕೆ ಪ್ರೋತ್ಸಾಹ ಕೊಡಬೇಕು. ಬಹುವಾರ್ಷಿಕ ಬೆಳೆಗಳಾದ ಸಾಂಬಾರು ಬೆಳೆಗಳು, ಉದಾಹರಣೆಗೆ ಚಕ್ಕೆ ನೋಡಿದ್ರು ನೀವು. ಆ ಚಕ್ಕೆಯನ್ನ ಬೆಳಿಬೇಕಾದ್ರೆ ಎಲ್ಲರೂ ನಾವು ಸಾಂಬಾರು ಬೆಳೆಯನ್ನು ಬೆಳಿತಾರೆ. ಆದ್ರೆ ಧನಿಯಾ ಬೆಳಿಬಹುದು, ಲವಂಗ ಬೆಳೀತಾಗುತ್ತ, ಕಸಕಸೆ ಬೆಳೀತಾಗುತ್ತ, ಎಲ್ಲ ಒಂದ್ ಕಡೆ ಸಾಧ್ಯತೆ ಇದೆಯಾ? ಇಲ್ಲ. ಅದಕ್ಕೋಸ್ಕರ ನಾವು ಸಾಂಬಾರು ಬೆಳೆಗಳಿಂದ ಬೆಳಿಬಹುದು, ಹಣ್ಣಿನ ಬೆಳೆಗಳನ್ನ ಬೆಳಿಬಹುದು. ಹಣ್ಣಿನ ಬೆಳೆಗಳನ್ನ ನಾವು ಶಾಲಾ ಹಂತದಲ್ಲಿ ಅಥವಾ ನಿಮ್ಮ ಮನೆ ಇದ್ದವಾಗ ನಾವು ಪಪ್ಪಾಯ ಹಣ್ಣು, ಸಪೋಟ, ಪೇರಲ, ಆಮೇಲೆ ಸೀತಾಪೇರಲ ಇಂಥವುಗಳನ್ನ ನಾವು ಹಾಕಿ ಹೆಚ್ಚಿನ ಬೆಳೆಯನ್ನ ಬೆಳಿಬಹುದು. ಆದ್ರೆ ಅಡಿಕೆ, ತೆಂಗು, ನೋಡಿದ್ರಲ್ಲ, ತೆಂಗನ್ನ ಬೆಳಿಬಹುದು, ಅಡಿಕೆ ಬೆಳಿಬಹುದು, ಲವಂಗ ಬೆಳಿಬಹುದು, ಆಮೇಲೆ ಲವಂಗ, ಏಲಕ್ಕಿ ಬೆಳೆಗಳನ್ನ ಬೆಳೆಯುವ. ಆದ್ರೆ ಈ ವಾತಾವರಣದಲ್ಲಿ ಬಹಳ ವ್ಯತ್ಯಾಸ ನೋಡಿದ್ರೆ ಇವತ್ತಿನ ಲಾಸ್ಟ್ ಇಯರ್ ಬೇಸಿಗೆ ಬಿಸಿಲು ಸುಮಾರು 40 ಡಿಗ್ರಿ ಮೀರಿದೆ. 40 ಡಿಗ್ರಿ ಮೀರಿದಾಗ ಸುಮಾರು ಮರಗಳು ಒಣಗೋಗಿದ್ದಾವೆ. ಸುಮಾರು ಮರಗಳು ಎಲ್ಲರಿಗೂ ರೋಗ ಬಂದಿದೆ ಅಲ್ವಾ? ಆ ವಾತಾವರಣಕ್ಕೆ ಆಗ್ತಕ್ಕಂತ ಬೆಳೆಗೆ ನಾವೇ ಮಾಡುವ ಅಂತ ಬೆಳೆಯನ್ನ ಈ ಬೆಳೆ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ತಂಪಾದ ವಾತಾವರಣ ಇರಬೇಕು ಅಂತ ಹೇಳ್ತಾನೆ. ಅದಕ್ಕೆ ಶಿವಮೊಗ್ಗ, ಚಿಕ್ಕಮಗಳೂರು, ಆಮೇಲೆ ಮಂಡ್ಯ ಇಂಥವರಲ್ಲಿ ಏನಾದ್ರೆ ಕೆಲವು ಬೆಳೆಗಳನ್ನ ಬೆಳೆಯಲಿಕ್ಕೆ ಇಷ್ಟಪಟ್ಟರೆ ಅವು ಮಾತ್ರ ಆಯ್ದ ಬೆಳೆಗಳನ್ನು ಬೆಳಿಬೇಕು. ಆ ಮಣ್ಣಿಗೆ ಹೊಂದಾಣಿಕೆ ಮಾಡ್ತಕ್ಕಂಥ ಬೆಳೆಗಳನ್ನ ಬೆಳಿಬೇಕು. ಅರ್ಥ ಮಾಡ್ಕೊಂಡ್ರೆ ಇಷ್ಟನ್ನ ಸ್ವಲ್ಪ ತೋಟಗಾರಿಕೆ ಬೆಳೆಗಳನ್ನ ನೋಡ್ಕೊಂಡು ತಿಳ್ಕೊಂಡ್ಬಿಟ್ಟು ನಾನು ಏನ್ ಮಾಡ್ತಾನೆ, ತೋಟಗಾರಿಕೆ ಬೆಳೆಗಳನ್ನು ಬೆಳೆಯುವ ಮೊದಲು
ತಿಳಿದು ಮಕ್ಕಳೇ ಮಂಗ ತಿಳಿದು ನಂತರ ಅವುಗಳನ್ನು ಬೆಳೆಯುವುದು ತುಂಬಾ ಮಹತ್ವದಾಗಿರುತ್ತದೆ. ತುಂಬಾ ಮಹತ್ವದಾಗಿರುತ್ತದೆ. ತುಂಬಾ ಮಹತ್ವದಾಗಿರುತ್ತದೆ. ಬೆಳೆಗಳ ಪರಿಚಯವಿಲ್ಲದೆ ಬೆಳೆ ಬೆಳೆಯಲು ಹೋದರೆ ರೈತರು ಅನಿರೀಕ್ಷಿತ ಮತ್ತು ನಿರೀಕ್ಷಿತ ಇಳುವರಿ ಪಡೆಯದೆ ಬೆಳೆ ರೋಗ ಕೀಟ ಬಾಧೆಗೆ ತುತ್ತಾಗಿ ನಷ್ಟವನ್ನು ಅನುಭವಿಸಬೇಕಾಗ್ತದೆ. ರೋಗ ಕೀಟ ಬಾಧೆಗೆ ತುತ್ತಾಗಿ ನಷ್ಟವನ್ನ ಅನುಭವಿಸಬೇಕಾಗ್ತದೆ. ಆದ್ದರಿಂದ ರೈತರು ಯಾವ ಕಾಲದಲ್ಲಿ ಯಾವ ಬೆಳೆಗಳನ್ನು ಬೆಳೆದರೆ ಸೂಕ್ತ ಎಂಬುದನ್ನು ಬೆಳೆದರೆ ಸೂಕ್ತ ಎಂಬುದನ್ನು ತಿಳಿಯುವುದು ಅತ್ಯವಶ್ಯಕ. ಆದ್ದರಿಂದ ರೈತರಿಗೆ ಅನುಕೂಲವಾಗುವಂತೆ ನೀರಾವರಿ ಆಶ್ರಯದಲ್ಲಿ ಮತ್ತು ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಬೆಳೆಗಳನ್ನು ಬೆಳೆಯಬಹುದು.
ಆಧುನಿಕ ಕೃಷಿ ಪದ್ಧತಿಯಲ್ಲಿ ಬೇಸಿಗೆ ಬೆಳೆಗಳು ಚಳಿಗಾಲದ ಬೆಳೆಗಳು ಮತ್ತು ಬೇಸಿಗೆ ಬೆಳೆಗಳು ಚಳಿಗಾಲದ ಬೆಳೆಗಳು ಮತ್ತು ಮಳೆಗಾಲದ ಬೆಳೆಗಳು ಎಂದು ವರ್ಗೀಕರಿಸುತ್ತಾರೆ. ಈ ಋತುಮಾನಗಳಿಗೆ ಅನುಗುಣವಾಗಿ ಸಸ್ಯಗಳ ಅಭಿವೃದ್ಧಿ ಮಾಡುವುದರಿಂದ ಅವುಗಳ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವುದಲ್ಲದೆ ಉತ್ತಮ ಇಳುವರಿ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುವುದಲ್ಲದೆ ಉತ್ತಮ ಇಳುವರಿ ದೊರೆಯುತ್ತದೆ. ಉದಾಹರಣೆಗೆ ಕೋಸು. ಈ ಬೆಳೆ ಕೋಸು. ಈ ಬೆಳೆ ಚಳಿಗಾಲದಲ್ಲಿ ಬೆಳೆಯಲು ಸೂಕ್ತವಾದ ಬೆಳೆ. 28 ಸೂಕ್ತವಾದ ಬೆಳೆ. ಚಳಿಗಾಲದಲ್ಲಿ ಬೆಳೆಯಲು ಸೂಕ್ತವಾದ ಬೆಳೆ. ಕೆಳಗೆ ಸರಿಯಾಗಿ ಬೆಳೆಗಳ ವರ್ಗೀಕರಣ. ಬೆಳೆಗಳ ವರ್ಗೀಕರಣ ನೋಡಿದ್ವಿ ನಾವು. ಇದು ನಾವು ಋತುಮಾನಕ್ಕೆ 3 ಭಾಗ ಮಾಡಿದ್ವಿ. ಚಳಿಗಾಲ, ಮಳೆಗಾಲ, ಬೇಸಿಗೆಕಾಲ ಅಲ್ವಾ? ಹಾಗಾದ್ರೆ ಬೆಳೆಗಳ ವರ್ಗೀಕರಣ ಅಂತಂದ್ರೆ ನೋಡಿ ಇಲ್ಲಿ ಈ ಬೆಳೆಗಳ ವರ್ಗೀಕರಣವನ್ನು ನೋಡಿದ್ರೆ ನಾವು ಇನ್ನೂ ನೋಡಿ ಅಲ್ಲಿ ಯಾವ ಕಾಲ ಗೊತ್ತುತ್ತನ? ಒಂದೇನು ವಾರ್ಷಿಕ ಬೆಳೆ. ಬೆಳೆಗಳು ಎಷ್ಟು ಭಾಗವನ್ನು ಮಾಡಬಹುದು? ಇದರಲ್ಲಿ 3 ಭಾಗ. ಎಷ್ಟು ಭಾಗ? 3 ವಿಧಗಳಿವೆ ಅದರಲ್ಲಿ. ಎಷ್ಟು ಭಾಗ? 3 ವಿಧಗಳು. ಅದರಲ್ಲಿ ಈ ಒಂದನೇದು ವಾರ್ಷಿಕ ಬೆಳೆಗಳು, ಎರಡನೇದು ದ್ವಿವಾರ್ಷಿಕ ಬೆಳೆಗಳು. ಬೆಳೆಗಳು. ಮುಂದೇನು ಬಹುವಾರ್ಷಿಕ ಬೆಳೆಗಳು.